ಬಿಗ್ ಬಾಸ್ 11ರಲ್ಲಿ ಇವಾಗ ಎಲ್ಲ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ. ಫಸ್ಟು ರಜತ್ ಬಂದ ಮತ್ತು ಶೋಭಾ ಬಂದಳು. ಓಕೆ, ಏನೋ ಚೆನ್ನಾಗಿದೆ, ಶೋಭಾ ಶೆಟ್ಟಿ ರಜತ್ ಬಂದಿದ್ದಾರೆ ಅನ್ನಿಸ್ತು. ಆ್ಯಕ್ಚುಲಿ ಜಗದೀಶ್ ಹೋದ್ಮೇಲೆ ಫುಲ್ ಬಿಗ್ ಬಾಸೇ ನೋಡೋಕ್ಕೂ ಕಷ್ಟ ಆಗಿತ್ತು. ಹನುಮಂತು ಬಂದ, ಓಕೆ ಅನ್ನಿಸ್ತು. ಹನುಮಂತನೂ ಚೆನ್ನಾಗಿ ಆಡ್ತಾ ಏನೇನೋ ಮಜಾ ಮಾಡ್ತಾ ಇದ್ದ. ಆಮೇಲೆ ಅಷ್ಟಕ್ಕೆ ಒಂದು ಸ್ವಲ್ಪ ದಿವಸ ಅಷ್ಟೇ. ಆಮೇಲೆ ಮತ್ತೆ ಸ್ವಲ್ಪ ಬೋರ್ ಅನ್ಸಿತ್ತು. ಅಷ್ಟೊತ್ತಿಗೆ ರಜತ್ ಮತ್ತು ಶೋಭಿತಾ ಶೆಟ್ಟಿ ಬಂದರು. ಓಕೆ ಅನ್ನಿಸ್ತು, ಪರವಾಗಿಲ್ಲ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವಾಗ ಶೋಭಾ ಶೆಟ್ಟಿನೂ ಹೋಗ್ಬಿಟ್ಲು. ಯಾಕೋ ಅಳ್ತಾ ಇದ್ಲು. ಅವಳಿಗೆ ಆಗಲ್ಲ ಅನಿಸುತ್ತೆ. ಏನೋ ಗೌತಮಿ ಮುಖವಾಡ ಕಳಿಸ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದಳು. ಆಗಿಲ್ಲ ಅವಳ ಹತ್ರ. ಅವಳು ಹೋಗ್ಬಿಟ್ಲು. ಉಳಿದವರಲ್ಲಿ ಇವಾಗ ಮಂಜು ಒಂದು ಹಾರಾಡ್ತಾ ಇದ್ದ. ಅವನೊಂದು ಹಾಡ್ತಾ ಇದ್ದಾನೆ. ಅವನು ರಾಜ ಆದ. ಮೋಕ್ಷಿತ ವಿರಾಣಿ ಆದರು. ಇಬ್ಬರು ಜಗಳ ಆಡಿದ್ರು. ಟಾಸ್ಕ್ಗಳು ಕ್ಯಾನ್ಸಲ್ ಮಾಡಿದ್ರು, ಏನೇನೋ ಮಾಡಿದ್ರು. ಈ ರಂಜಿತ್ತು ಚೆನ್ನಾಗಿ ಆಡ್ತಾ ಇದ್ದ. ಆದರೆ ಅವನು ಇವಾಗ ತುಂಬ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾನೆ. ಅವನು ಅಷ್ಟೇನು ಇವಾಗ ಇಂಟ್ರೆಸ್ಟ್ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ. ಈ ಶೋಭಾ ಶೆಟ್ಟಿ ಏನೋ ಮಾಡ್ತಾಳಂದರೆ ಅವಳನ್ನು ಹತ್ಕೊಂಡು ಹೋಗೇ ಬಿಟ್ಳು. ಹುಡುಗಿಯರಲ್ಲಿ ಸ್ವಲ್ಪ ಗೌತಮಿ ಪರವಾಗಿಲ್ಲ. ಉಳಿದವರೆಲ್ಲ ಉಲ್ಟಾ ಪಲ್ಟಾ ಮಾತಾಡೋದು ಇದು ಮಾಡ್ತಾರೆ. ಮೋಕ್ಷಿತ ಸರಿ ಇದ್ಲು. ಅವಳು ಫಸ್ಟ್ ಮಂಜು ಟೀಮಲ್ಲಿದ್ದಾಗ ಓಕೆ ಇದ್ಲು. ಇವಾಗ ಆಮೇಲೆ ತ್ರಿವಿಕ್ರಮ್ ಟೀಮಿಗೆ ಹೋದ್ಲು. ಅಲ್ಲೂ ಅವಳಿಗೆ ಸರಿ ಹೋಗಿಲ್ಲ. ಇವಾಗ ಶಿಶಿರ್ ಜೊತೆ ಹೋಗಿದ್ದಾಳೆ. ಅವಳು ದಿನ ಒಂದೊಂದು ಮನೆ ಫ್ರೆಂಡ್ಶಿಪ್ ಚೇಂಜ್ ಮಾಡ್ತಾ ಇರ್ತಾಳೆ. ಈ ಮೋಕ್ಷಿತ ಮತ್ತು ಅವಳು ಬೂರ್ಕಿನೂ ಹೌದು, ಏನೇನೋ ಮಾತಾಡ್ತಾಳೆ ಅಡ್ವೈಟ್ ಥರ. ಆಮೇಲೆ ಈ ಐಶ್ವರ್ಯನೂ ಪರವಾಗಿಲ್ಲ ಆಗಿತ್ತು. ಇವಾಗ ಲಾಸ್ಟು ಹೊರಗಡೆ ಹೋಗೋಕ್ಕೆ ರೆಡಿಯಾಗಿ ಬಿಟ್ಟಿದ್ದರು. ಆ ಶೋಭಾ ಹೋಗಿದ್ದಕ್ಕೆ ಬಚಾವಾದರು ಶಿಶಿರ್ ಮತ್ತು ಐಶ್ವರ್ಯ. ಇಲ್ಲಾಂದರೆ ಐಶ್ವರ್ಯ ಹೊರಗಡೆ ಹೋಗ್ತಾ ಇದ್ಲು ಅನಿಸುತ್ತೆ. ಯಾರಾಟನೂ ಈಗ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಈ ಚೈತ್ರ ಅಂತೂ ಚೈತ್ರ ಬಾಯಿ ತೆಗೆದ್ರೆ ಇರಿಟೇಟಿಂಗ್ ಲೇಡಿ. ಅಂತಾಳೆ. ಅವಳು ಮಾತಾಡಿದರೆ ಸಾಕು ತಲೆ ನೋವು ಬರುತ್ತೆ. ಅವಳಿಗೆ ಒಂದು 10 kg ಆಲೂಗಡ್ಡೆ ಬಾಯಲ್ಲಿ ತುರ್ಕಬೇಕು ಹಂಗೆ ಅನಿಸುತ್ತೆ. ಅಷ್ಟು ಇರಿಟೇಟ್ ಮಾಡ್ತಾ ಇದ್ದಾಳೆ ಆ ಚೈತ್ರ. ಅವಳನ್ನು ಹೊರಗಡೆ ಕಳಿಸ್ಬಿಡೋದೇ ಒಳ್ಳೆಯದು. ಅವಳದು ಏನೇನೋ ಕೇಸ್ ಇದೆ, ಅದು ಇದು ಅಂತ ಇದ್ದರು. ಎಷ್ಟೋ ಕೋಟಿ ನುಂಗಿದ್ದಾಳೆ ಅಂತ. ನಾನು ಏನೋ ಪಾಪ ಯಾರೋ ಮಾಡಿದ್ದಕ್ಕೆ ಅವಳು ಸಿಕ್ಕಾಕೊಂಡ್ಬಿಡ್ತಿದ್ದಾಳೆ ಅಂದ್ಕೊಂಡಿದ್ದೆ. ಆದರೆ ಅವಳು ನೇಚರ್ ನೋಡಿದರೆ ಒಳ್ಳೆ ಮೋಸಗಾರ್ತಿ ಥರನೇ ಇದ್ದಾಳೆ ಅವಳು. ಯಾರ ಹತ್ರನೂ ಸರಿಯಾಗಿಲ್ಲ. ಎಲ್ಲ ಕಪಟಿ ಥರನೇ ಆಡ್ತಾ ಇದ್ದಾಳೆ. ಮತ್ತು ಮಾತಾಡಿ ತಲೆ ತಿಂತಾ ಇದ್ದಾಳೆ. ಸುದೀಪ್ ಅವರಿಗೆ ಬೇಜಾರು ಬಂದು ಹೋಗಿದೆ. ಆ ಥರ ಮಾತಾಡ್ತಾಳೆ. ಕ್ಯಾ ಅಂತ. ಅವಳನ್ನು ಆದಷ್ಟು ಬೇಗ ಹೊರಗಡೆ ಕಳಿಸೋದು ಒಳ್ಳೆಯದು ಬಿಗ್ ಬಾಸಿಂದ. ಇವಾಗ ಲೀಡ್ ಅಂದರೆ ಮಂಜುನೇ. ಏನೋ ಗ್ರೇ ಏರಿಯಾ ಅದು ಇದು ಮಾಡಿಕೊಂಡು ಒಟ್ಟು ಆಡ್ತಾ ಇದ್ದಾರೆ ಮಂಜು. ಪರವಾಗಿಲ್ಲ ಮಂಜು. ಇವಾಗ ಮಂಜು ಮೋಕ್ಷಿತ ಅಲ್ಲ, ಮಂಜು ಮತ್ತು ಗೌತಮಿನೇ ಚೆನ್ನಾಗಿ ಆಡ್ತಾ ಇರೋದು ಇವಾಗ. ಯಾಕಂತಂದರೆ ಗೌತಮಿ ಯಾವುದೇ ಹುಡುಗಿಯರ ಥರ ಉಲ್ಟಾ ಪಲ್ಟಾ ಮಾತಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾಳೆ. ಅವಳೇ ಸ್ವಲ್ಪ ನಿಯತ್ತಾಗಿರೋದಂತ ಅನ್ನಿಸ್ತಾ ಇದೆ.